ಕೇರಳದಿಂದ ಬಂದೊಬ್ಬ ಜೈನು ಅಕ್ರಮವಾಗಿ ಪ್ರವೇಶ ಮಾಡಿ ಬರೀ ಲಂಚ ಕೊಟ್ಬಿಟ್ಟು ಇವತ್ತು 7 ಅಂತಸ್ತಿನ ಕಟ್ಟಡ ಕಟ್ಟಗಂಟ ವಾಣಿಜ್ಯ ಸಂಕೀರ್ಣ ಮಾಡೋ ತನಕ ನೀವು ಎಲ್ಲಿಗೆ ಹೋಗ್ತಾ ಇದ್ರಿ? 17 ಎಕರೆ ಜಮೀನು ಇರೋದು, ಕೇವಲ 7 ಕೋಟಿಗೆ ವ್ಯಾಪಾರ ಮಾಡಿದೀವಿ ಅಂತ ಜನಗಳಿಗೆ ಮೋಸ ಮಾಡ್ತಾ ಜಿಲ್ಲಾಧಿಕಾರಿಗಳು ನಮ್ಮ ಎದುರುಗನೆ ಇಒ ಸಾಹೇಬ್ರಿಗೆ ಕೃಷ್ಣ ಅವರಿಗೆ ಫೋನ್ ಮಾಡಿ ಈ ಕೂಡಲೇ ಹೋಗಿ ಏನಿದೆ ಅದು ಮುಟ್ಗೋಲ್ ಹಾಕೊಳ್ಳಿ, ಸೀಜ್ ಮಾಡಿ ಮುಟ್ಗೋಲ್ ಹಾಕೊಂಡು ಬರಬೇಕು, ನೀವು ಪದೇ ಪದೇ ನಮ್ಮ ಹತ್ರ ಕೇಸ್ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದ್ಲಿನ್ಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ KR ಮಿಲ್ ಇದೆ. KR ಮಿಲ್ಲು ನಾಲ್ವಡಿ ಕೃಷ್ಣರಾಜ ಒಡೆಯರು ಬಟ್ಟೆ ನೇಯ್ಗೆ ಒಂದು ವೃತ್ತಿಯನ್ನು ಸುಮಾರು 3,000 ಜನರಿಗೆ ಸೃಷ್ಟಿ ಮಾಡಿದರು. ಆ ಒಂದು ವೃತ್ತಿ ಮಾಡೋದಕ್ಕೆ ಅದು ಉದ್ಘಾಟನೆಗೆ ಮಹಾತ್ಮ ಗಾಂಧೀಜಿಯವರು ಬಂದು ಉದ್ಘಾಟನೆ ಮಾಡಿಬಿಟ್ಟು ಹೋಗಿದ್ರು. 2 ಸಾರಿ ಮಹಾತ್ಮ ಗಾಂಧೀಜಿಯವರು ಭೇಟಿ ಕೊಟ್ಟಿದ್ದಾರೆ. ಇವತ್ತು 17 ಎಕರೆ ಜಮೀನು ಇರೋದು, ಕೇವಲ 7 ಕೋಟಿಗೆ ವ್ಯಾಪಾರ ಮಾಡಿದ್ದೀವಿ ಅಂತ ಜನಗಳಿಗೆ ಮೋಸ ಮಾಡ್ತಾ, ದುಡಿಯೋ ಕಾರ್ಮಿಕರಿಗೆ ಮೋಸ ಮಾಡ್ತಾ, ರಾಜರೋಷವಾಗಿ ಓಡಾಡೋಂಥ ರಾಜಕಾರಣಿಗಳಿಗಾಗಿರ್ಬೋದು. ಇವತ್ತು ತಮಿಳುನಾಡಿನಿಂದ ಬಂದಂಥ ಒಬ್ಬ ಏನವ್ರ ಹೆಸರು, ಕೇರಳದಿಂದ ಬಂದಂಥ ಒಬ್ಬ ಜೈನು ಅಕ್ರಮವಾಗಿ ಪ್ರವೇಶ ಮಾಡಿ ಸರ್ಕಾರಿ ಅನುಮತಿ ಇಲ್ಲದೇ, ಜಿಲ್ಲಾಧಿಕಾರಿಗಳ ಅನುಮತಿ ಆಗಿರ್ಬೋದು, ಮೂಢ ಅಧಿಕಾರಿಗಳ ಅನುಮತಿ ಇರ್ಬೋದು, ಮತ್ತು ನಗರ ಪಾಲಿಕೆಯಿಂದ ಆಗಿರ್ಬೋದು, ಗ್ರಾಮ ಪಂಚಾಯತಿಯಿಂದ ಆಗಿರ್ಬೋದು, ಯಾವುದೇ ರೀತಿ ಅನುಮತಿ ಇಲ್ಲದೇ 7 ಅಂತಸ್ತಿನ ಬಿಲ್ಡಿಂಗ್ನ ರಾಜರೋಷವಾಗಿ ಕಟ್ಕೊಂಡು ಓಡಾಡ್ತಾ ಇದ್ದಾರೆ. ಇವತ್ತು ಸಾಮಾನ್ಯ ಜನರಿಗೆ ಒಂದು ಕರೆಂಟ್ ಕೊಡೋಕ್ಕೆ ನೀವು ಹಿಂದೆ ಮುಂದೆ ನೋಡ್ತಾ ಇದ್ರಿ, ಕರೆಂಟ್ ಕೊಡೋಕ್ಕೆ ಇಲ್ದಿರೋ ದಾಖಲೆಗಳೆಲ್ಲ ಕೇಳ್ತಾ ಇದ್ರಿ. ಯಾವುದೇ ದಾಖಲಾತಿಗಳು ಇಲ್ದೇನು ಬರೀ ಲಂಚ ಕೊಟ್ಬಿಟ್ಟು ಇವತ್ತು 7 ಅಂತಸ್ತಿನ ಕಟ್ಟಡ ಕಟ್ಟಗಂಟ ವಾಣಿಜ್ಯ ಸಂಕೀರ್ಣ ಮಾಡೋ ತನಕ ನೀವು ಎಲ್ಲಿಗೆ ಹೋಗ್ತಾ ಇದ್ರಿ? ಇವತ್ತು ಇದಕ್ಕೆ ಸಂಬಂಧಪಟ್ಟಾಗೆ ತಹಸೀಲ್ದಾರ್ ಅವ್ರು ಬಂದು ಪರಿಶೀಲನೆ ಮಾಡಿದ್ದಾರೆ, ಈ RI ಬಂದಿದ್ದಾರೆ, VI ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಆದರೆ ಇಲ್ಲಿ ಕಾಣದ ಕೈಗಳ ಕೆಲಸ ಭಾಳ ಅಕ್ರಮ ಎಸಗಿದ್ದಾರೆ. 500-600 ಕೋಟಿ ರೂಪಾಯಿನ ಆಸ್ತಿ ಅದು, ಕೇವಲ 7 ಕೋಟಿಗೆ 15 ಕೋಟಿ ಕೊಟ್ಟಿದೆ ಅಂತ ಕಣ್ಣೋರ್ಸ ಆಟ ಆಡ್ಕೊಂಡು ಇವರ ಸ್ವಾರ್ಥಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕನಸನ್ನ ಭಗ್ನ ಮಾಡೋವಂಥ ಅವಿವೇಕಿ ಅಧಿಕಾರಿಗಳಿಗೆ, ಅವಿವೇಕಿ ರಾಜಕಾರಣಿಗಳಿಗೆ ನಾವು ಮೈ ಚಳಿ ಬಿಡಿಸೋಗಂಟ ನಾವು ಸುಮ್ಮನೆ ಇರಲ್ಲ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡ್ತೀವಿ. ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಆದರೆ ನಮ್ಮ ನಾಡಲ್ಲಿರ್ತಕ್ಕಂಥ ನಮ್ಮ ಇತಿಹಾಸ ಪ್ರಸಿದ್ಧಿಯಾದಂಥ ಕಾರ್ಖಾನೆಯನ್ನು ಉಳಿಸ್ಬೇಕು, ಕಾರ್ಮಿಕರಿಗೆ ಸರ್ಕಾರಿ ಹಣವನ್ನು ಅವ್ರಿಗೇನು ನಷ್ಟ ಆಗಿದೆ ಅಂತ ಭರಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳು ನಮ್ಮ ಎದುರುಗನೆ ಇಒ ಸಾಹೇಬ್ರಿಗೆ ಕೃಷ್ಣ ಅವರಿಗೆ ಫೋನ್ ಮಾಡಿ ಈ ಕೂಡಲೇ ಹೋಗಿ ಏನಿದೆ ಅದು ಮುಟ್ಗೋಲ್ ಹಾಕೊಳ್ಳಿ, ಸೀಜ್ ಮಾಡಿ ಮುಟ್ಗೋಲ್ ಹಾಕೊಂಡು ಬರಬೇಕು, ನೀವು ಪದೇ ಪದೇ ನಮ್ಮ ಹತ್ರ ಕೇಸ್ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆ ಎಚ್ಚರಿಕೆಯನ್ನು ಇಒ ಸಾಹೇಬರು ಯಾರ್ಯಾರು ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ರಿ ಈ ಕೂಡಲೇ ಮುಟ್ಗೋಲ್ ಹಾಕೊಂಡು ಅದನ್ನು ಧ್ವಂಸಗೊಳಿಸ್ಬೇಕು, ಅದನ್ನು ಆ ಕಟ್ಟಡವನ್ನು ನೆಲಸಮಗೊಳಿಸ್ಬೇಕು. ಇಲ್ಲದಿದ್ದರೆ ನೀವೆಲ್ಲ ತಲೆ ದಂಡ ಹಾಕ್ತೀರಿ. ರಾಜಕಾರಣಿಗಳ ಮಾತು ಕೇಳ್ಕೊಂಡು ನಿಮ್ಮ ಮಾನ ಮರ್ಯಾದೆನ ನೀವು ಹರಾಜು ಹಾಕಬೇಡಿ ಅಂತ ಅಧಿಕಾರಿಗಳಿಗೆ ನೇರವಾಗಿ ನಾವು ಪ್ರಶ್ನೆ ಮಾಡ್ತಾ ಅವ್ರಿಗೆ ಉತ್ತರವನ್ನು ಈ ಮುಂದಿನ ದಿನಗಳಲ್ಲಿ ನೀಡ್ತಾ ಇವತ್ತು ಏನು ಅನ್ಯಾಯ, ಏನು ಅಕ್ರಮ, ಏನು ದೌರ್ಜನ್ಯ ನಡೀತಾ ಇದೆ ಇದಕ್ಕೆಲ್ಲ ಇಂಥ ಹೆಸರು ಆಡಬೇಕು ಅಂತ ಈ ಮೂಲಕ ನಮ್ಮ ಮನವಿ ಮಾಡ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ.